ಹಲೋ ಎವ್ರಿವನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಇವತ್ತಿನ ವಿಡಿಯೋ SSLC ವಿದ್ಯಾರ್ಥಿಗಳಿಗಾಗಿ ಒಂದು ಗುಡ್ ನ್ಯೂಸ್, ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳಬೇಕು. ವೆರಿ ಇಂಪಾರ್ಟೆಂಟ್ ನ್ಯೂಸ್ ಅಂತಲೇ ಹೇಳಬೇಕು. ಯಾಕಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಓದುವಂಥ ವಿದ್ಯಾರ್ಥಿಗಳಿಗಾಗಿ ಆಗಿರಬಹುದು, ಶಿಕ್ಷಕರಿಗಾಗಿ ಆಗಿರಬಹುದು, ಇದು ಬಹಳಷ್ಟು ಒಂದು ರಿಲ್ಯಾಕ್ಸಿಂಗ್ ನ್ಯೂಸು. ಯಾಕಪ್ಪ ಅಂತಂದರೆ ಬೋರ್ಡ್ದವರು 8450 ಪ್ರಶ್ನೆಗಳ ಒಂದು ಬುಕ್ಲೆಟನ್ನು ರೆಡಿ ಮಾಡಿದ್ದಾರೆ. ಏನು ರೆಡಿ ಮಾಡಿದ್ದಾರೆ? ಇಲ್ಲಿ 8450 ಪ್ರಶ್ನೆಗಳ ಒಂದು ಬುಕ್ಲೆಟನ್ನು ರೆಡಿ ಮಾಡಿದ್ದಾರೆ. ಕ್ವಶನ್ ಬ್ಯಾಂಕ್ ಅಂತ ಕರಿತಾ ಇದ್ವಿ ಅದನ್ನು. ಆ ಕ್ವಶನ್ ಬ್ಯಾಂಕನ್ನು ಅಭ್ಯಾಸ ಮಾಡಿದರೆ ಅಷ್ಟೇ ಸಾಕು, ಮಕ್ಕಳು ಏನು ಮಾಡ್ಬೋದು, ಔಟ್ ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಅದರ ಬಗ್ಗೆನೇ ಇವತ್ತಿನ ವಿಡಿಯೋವನ್ನು ಮಾಡಿದ್ದೀನಿ. SSLC ವಿದ್ಯಾರ್ಥಿಗಳು ಯಾರಿದ್ದೀರಾ ಎಲ್ಲರೂ ಕೂಡ ಇದನ್ನು ಏನು ಮಾಡಿದ್ವಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. SSLC ಪರೀಕ್ಷೆಗೆ 8450 ಪ್ರಶ್ನೆಗಳ ನಿಗದಿ. SSLC ವಾರ್ಷಿಕ ಪರೀಕ್ಷೆಯಲ್ಲಿ ವರ್ಷ ಹೊಸ ಪ್ರಯೋಗವನ್ನು ಮಾಡ್ತಾ ಇರ್ತಾರೆ. ರಾಜ್ಯ ಶಿಕ್ಷಣ ಇಲಾಖೆ ಇದೇ ಮೊದಲ ಬಾರಿಗೆ ಏನು ಮಾಡ್ತಾ ಇದೆಪ್ಪ ಅಂತಂದರೆ 8450 ಪ್ರಶ್ನೆಗಳನ್ನು ಒಳಗೊಂಡಂಥ ಒಂದು ಕ್ವಶನ್ ಬ್ಯಾಂಕನ್ನು ಸಿದ್ಧಪಡಿಸಿದೆ. ಹೌದಾ? ಈ ಕ್ವಶನ್ ಬ್ಯಾಂಕು ಪ್ರಶ್ನೆಗಳ ಹೊರತಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಬೇರೆ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಏನಪ್ಪ ಅಂತಂದರೆ 8450 ಏನು ಈ ಪ್ರಶ್ನೆಗಳು ಒಂದು ಕ್ವಶನ್ ಬ್ಯಾಂಕ್ ಇರ್ತದೆ, ಅದನ್ನು ಬಿಟ್ಟು ಬೇರೆ ಯಾವುದೇ ಕ್ವಶನ್ಸು ಬರೋಂಗಿಲ್ಲ. ಹೌದೇ? ಅಷ್ಟೇ ಅದ್ರ ಒಳಗಿನ ಪ್ರಶ್ನೆಗಳು ಮಾತ್ರ ಕೇಳ್ತಾರೆ. ಸೊ ನೀವು ಬೇರೆ ಯಾವುದೇ ಓದುವಂಥ ಅವಶ್ಯಕತೆಯೇ ಇಲ್ಲ. ಸೊ ಇವ್ರು ಏನು ಹೇಳ್ತಾರಪ್ಪ ಅಂತಂದರೆ 8450 ಪ್ರಶ್ನೆಗಳನ್ನು ಹೊಂದ ಕ್ವಶನ್ ಬ್ಯಾಂಕ್ ಸಿದ್ಧಪಡಿಸಿ, ಈ ಪ್ರಶ್ನೆಗಳ ಹೊರತಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ ಎಂಬುದು ಈ ವರ್ಷದ ವಿಶೇಷ. ಕಳೆದ ಬಾರಿ ವೆಬ್ಕಾಸ್ಟಿಂಗ್ ಪ್ರಯೋಗದ ಮೂಲಕ ಯಶಸ್ಸು ಕಂಡಿದ್ದ ಶಿಕ್ಷಣ ಇಲಾಖೆ ಪ್ರಥಮ ಬಾರಿಗೆ ಕ್ವಶನ್ ಬ್ಯಾಂಕ್ನಲ್ಲಿರುವ ಆಯ್ಕೆ ಪ್ರಶ್ನೆಗಳನ್ನಷ್ಟೇ ವಾರ್ಷಿಕ ಪರೀಕ್ಷೆಗೆ ನೀಡುವ ಮೂಲಕ ಗುಣಮಟ್ಟದ ಫಲಿತಾಂಶವನ್ನು ನಿರೀಕ್ಷಿಸಿದೆ. ಇದರ ಹೊರತು ಯಾವುದೇ ಬೇರೆ ಪ್ರಶ್ನೆ ಬರೋಂಗಿಲ್ಲ. ಶಿಕ್ಷಣದ ಇಲಾಖೆಯಿಂದ ಇದು ಒಂದು ಪ್ರಥಮ ಪ್ರಯೋಗ. ವರ್ಷ ಅವರೇನು ಮಾಡ್ತಾರೆ, ಪ್ರಯೋಗವನ್ನು ಮಾಡ್ತಿರ್ತಾರೆ. ಇದೊಂಥರ ಹೊಸ ಪ್ರಯೋಗ. ಹೌದಾ? ಫಸ್ಟ್ ಆಫ್ ಆಲ್ ಪಾಸಿಂಗ್ ಮಾರ್ಕ್ಸನ್ನು ರೆಡ್ಯೂಸ್ ಮಾಡಿದರು ಈ ವರ್ಷ. ಹೌದಾ? 35ನ್ನು 33ಕ್ಕೆ ಇಳಿಸಿದ್ದಾರೆ. ಪಾಸಿಂಗ್ ಮಾರ್ಕ್ಸು 33 ತೊಗೊಂಡ್ರೆ ಪಾಸು ಸಬ್ಜೆಕ್ಟ್ ವೈಸು. ಹೌದಾ? ಮತ್ತೇನು ಹೇಳ್ತಾರಪ್ಪ ಅಂತಂದರೆ ಇದರಲ್ಲಿ ವಿಶೇಷ ಏನು ಹೇಳ್ತಾರಪ್ಪ ಅಂತಂದರೆ 75 ದಿನ ಬಾಕಿ. ಪ್ರಸಕ್ತ ಸಾಲಿನ SSLC ಪರೀಕ್ಷೆಗೆ 75 ದಿನ ಬಾಕಿ ಉಳಿದಿದೆ. ಕ್ವಶನ್ ಬ್ಯಾಂಕನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದು, ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಬಹುದು. ನೀವು ಇವಾಗ ವಿದ್ಯಾರ್ಥಿಗಳು ಹೋಗಿ ಕ್ವಶನ್ ಬ್ಯಾಂಕನ್ನು ನೀವೇನು ಮಾಡ್ಕೋಬೋದು, ಇಲಾಖಾ ವೆಬ್ಸೈಟ್ನಲ್ಲಿ ಹೋಗಿ ಅದು ಕ್ವಶನ್ ಬ್ಯಾಂಕನ್ನು ತೊಗೊಂಡು ಅದನ್ನು ಏನು ಮಾಡ್ಬೋದು, ನೀವು PDF ಫೈಲ್ನಲ್ಲಿ ಇರ್ತದೆ, ಅದನ್ನು ಜೆರಾಕ್ಸರ್ ಹೊಡ್ಕೋಬೋದು, ಅಥವಾ ಅದನ್ನು ಏನು ಮಾಡಬೇಕು, ಡೌನ್ಲೋಡನ್ನು ಮಾಡಿಕೊಂಡು ನೀವು ಅದನ್ನು ಮೊಬೈಲ್ನಲ್ಲಿ ಅಭ್ಯಾಸವನ್ನು ಮಾಡಬಹುದು. ಹೌದಾ? ಇದು 8450 ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ. ಅದೇ ಪ್ರಶ್ನೆಗಳ ಮುಖಾಂತರ ನೀವೇನು ಮಾಡ್ಬೋದು, ಔಟ್ ಅಂಕಗಳನ್ನು ಗಳಿಸಬಹುದು. ಹೌದಾ? ಪೇಪರ್ 1, ಪೇಪರ್ 2, ಪೇಪರ್ 3 3 ಪೇಪರ್ಗಳಿರ್ತವೆ. ಆ 3 ಪೇಪರ್ಗಳು ಕೂಡ 8450 ಪ್ರಶ್ನೆಗಳಿಂದ ಮಾತ್ರ ಬರ್ತದೆ. ಹೌದಾ? ಸೊ ಇದಿಷ್ಟು ಇಲಾಖೆಯಿಂದ ಬಂದಂತಹ ಮಾಹಿತಿ. ಇದರ ಹೊರತು ಇದು ಪಾಸಿಟಿವನ್ನು ಕೂಡ ಹೊಂದಿದೆ, ಪ್ಲಸ್ ನೆಗೆಟಿವ್. ಟೀಚರ್ಸ್ಗಳ ಹೊರೆಯನ್ನು ಕಡಿಮೆ ಮಾಡಿದೆ. ಬಟ್ ಯಾರು ಇಂಟೆಲಿಜೆಂಟ್ ಮಕ್ಕಳು ಇರ್ತಾರೆ ಅವರಿಗೂ ಕೂಡ ಒಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟನ್ನು ಬೀಳುವಂಥ ಚಾನ್ಸಸ್ ಇದೆ. ಬಟ್ ಆದರೂ ಹೆಚ್ಚಿನ ಪ್ರಮಾಣದಲ್ಲಿ ಪಾಸಿಂಗ್ ಆಗಲಿಕ್ಕೆ ಇದು ಸಹಾಯವನ್ನು ಮಾಡ್ತದೆ. ಓಕೆ? ಇದು ಒಂದು ಹೊಸ ಪ್ರಯೋಗ ಶಿಕ್ಷಣ ಇಲಾಖೆಯಿಂದ ಆಗಿರುವಂಥದ್ದು. ಎಲ್ಲರೂ ಕೂಡ ಇಲಾಖಾ ವೆಬ್ಸೈಟ್ನಲ್ಲಿ ಹೋಗಿ ಕ್ವಶನ್ ಬ್ಯಾಂಕನ್ನು ಏನು ಮಾಡ್ಕೋಬಹುದು, ಡೌನ್ಲೋಡ್ ಮಾಡ್ಕೋಬಹುದು. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.